ಎಣ್ಣೆ ಪ್ರಿಯರೇ ಈ ಸುದ್ದಿಯನ್ನ ಗಮನಿಸಬೇಕು. ಬ್ರಾಂಡೆಡ್ ಎಣ್ಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಎಣ್ಣೆ ಪ್ರಿಯರು ಈ ಸುದ್ದಿಯನ್ನ ಗಮನಿಸಬೇಕು. ಪ್ರೀಮಿಯಂ ಮದ್ಯ ಇನ್ನು ಮುಂದೆ ಫುಲ್ ಅಗ್ಗ. ಕೈಗೆಟಕುವ ದರದಲ್ಲಿ ಎಣ್ಣೆ ಪ್ರಿಯರಿಗೆ ರಾಜ್ಯ ಸರ್ಕಾರದಿಂದ ಸಿಹಿ ಸುದ್ದಿ. ಇನ್ನು ಮುಂದೆ ಅಗ್ಗವಾಗಲಿದೆ ದುಬಾರಿ ಮದ್ಯದ ಬೆಲೆ. ಈ ವಾರದಿಂದಲೇ ಜಾರಿಯಾಗುತ್ತಾ ಹೊಸ ದರ ಪಟ್ಟಿ. ಅಬಕಾರಿ ಸುಂಕ ಪದ್ಧತಿಯಲ್ಲಿ ಭಾರಿ ಬದಲಾವಣೆಗಳಾಗಿದೆ. ಜಾರಿಯಾಗುತ್ತಿದೆ ಆಲ್ಕೋಹಾಲ್ ಇನ್ ಬೆವರೇಜ್ ಪದ್ಧತಿ. ಸಂಕ್ಷಿಪ್ತವಾಗಿ ಇದಕ್ಕೆ ಎಐಬಿ ಎನ್ನಲಾಗುತ್ತೆ. ಸ್ಪಿರಿಟ್ ರೇಟ್ಗೆ ತಕ್ಕ ಮದ್ಯದ ದರ ನಿಗದಿಗೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಪ್ರೀಮಿಯಂ ಮದ್ಯ ಇನ್ನು ಮುಂದೆ ಫುಲ್ ಅಗ್ಗ. ವೀಕೆಂಡ್ ಬಂದ್ರೆ ಸಾಕು, ಈ ತರಹದ್ದೊಂದು ಬಾರಲ್ಲಿ ಕೂತು ಮುಖ ನೋಡಿಕೊಂಡು ತುಟಿಲೊಂದು ಸಣ್ಣ ಸ್ಮೈಲ್ ಕೊಟ್ಟು ಪಕ್ಕದಲ್ಲೊಂದು ಪಿಕ್ಕಲ್ ಪ್ಯಾಕೆಟ್ ಇಟ್ಕೊಂಡು ಎಣ್ಣೆ ಹೊಡಿಯೋಣ ಅಂತ ಯೋಚನೆ ಮಾಡದ ಯಾವ ವರ್ಗವೂ ಇಲ್ಲ. ಮಧ್ಯಮ ವಯಸ್ಕರಿಂದ ಹಿಡಿದು ಚೂಳು ಯೌವನದ ಯುವಕರು ಕೂಡ ಯೋಚನೆ ಮಾಡ್ತಾರೆ. ಆದ್ರೆ ಇತ್ತೀಚೆಗೆ ಬಿಯರ್ ಬಾಟಲ್ ಹಿಡಿಯೋದಕ್ಕೆ ಒಂದು ಸ್ವಲ್ಪ ಬಿಸಿ ಇತ್ತು, ಕಾರಣ ಅದ್ರ ರೇಟ್ ಬಹಳಷ್ಟು ದುಬಾರಿ ಆಗಿದೆ. ಬ್ರಾಂಡೆಡ್ ಎಣ್ಣೆಯ ರೇಟ್ ಕಡಿಮೆ ಆಗ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳು ಸಿಗ್ತಾ ಇದೆ. ಹಾಗಾದ್ರೆ ಬ್ರಾಂಡೆಡ್ ಎಣ್ಣೆಗಳನ್ನ ಖರೀದಿ ಮಾಡುವಂತಹ ಎಣ್ಣೆ ಪ್ರಿಯರಿಗೆ ಇದು ಬಂಪರ್ ಆಫರ್ ಇದೆ. ಹಾಗಾದ್ರೆ ಏನಿದು ಎಣ್ಣೆಯ ಹೊಸ ಲೆಕ್ಕಾಚಾರ? ಈ ಕ್ಯಾಲ್ಕುಲೇಷನ್ ಅರ್ಥ ಆಗ್ತಿಲ್ವಲ್ಲ. ಎಣ್ಣೆಯದು ಎಣ್ಣೆಗೆ, ನೀರಿನದು ನೀರಿಗೆ ಸುಂಕದ ಲೆಕ್ಕ. ಇನ್ನು ಮುಂದೆ ಮದ್ಯ ಸಾರಕ್ಕೆ ಅಂದ್ರೆ ಸ್ಪಿರಿಟ್ಗೆ ಅನುಗುಣವಾಗಿ ಮಾತ್ರ ತೆರಿಗೆ. ಮದ್ಯದ ನೀರು ಮತ್ತು ಬ್ಲೆಂಡಿಂಗಿಗೆ ಇಲ್ಲ ಇನ್ನು ಮುಂದೆ ಸುಂಕ. ಜಾಗತಿಕವಾಗಿ ಮಾನ್ಯತೆ ಪಡೆದ ಮಾನದಂಡವಿದು. ಗ್ಲೋಬಲಿ ಮಾನದಂಡ ಇದೆ. ಇದರಿಂದ ದುಬಾರಿ ಮದ್ಯವು ಸಾಮಾನ್ಯರಿಗೆ ಕೈಗೆಟುಕಲಿದೆ. ಬ್ರಾಂಡೆಡ್ ಎಣ್ಣೆ ಕುಡಿಯುವವರಿಗೆ ಭರ್ಜರಿ ಲಾಭ. ಪಕ್ಕದ ಟೇಬಲ್ನವರು ಬ್ರಾಂಡೆಡ್ ಎಣ್ಣೆಯನ್ನ ಕುಡಿಯುವಾಗ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದು ಸಣ್ಣ ಕಲ್ಪನೆಗೆ ಬಂದಿರ್ತೀರಿ, ನಾನು ಆ ಎಣ್ಣೆ ಕುಡಿಯೋದು ಯಾವಾಗ. ಆ ತರಹದ್ದೊಂದು ಎಣ್ಣೆಯ ಕನಸು ಈಗ ನನಸಾಗೋ ಕಾಲ ಇದೆ. ಮದ್ಯದ ನೀರು ಮತ್ತು ಬ್ಲೆಂಡಿಂಗಿಗೆ ಇಲ್ಲ ಇನ್ನು ಮುಂದೆ ಸುಂಕ. ಅದಕ್ಕೆ ಅದರ ತೀವ್ರತೆಗೆ ತಕ್ಕನಾಗಿರೋ ಟ್ಯಾಕ್ಸ್ ಜಾಗತಿಕವಾಗಿ ಮಾನ್ಯತೆ ಪಡೆದಂತಹ ಮಾನದಂಡ ಆಯಿತು. ಇದರಿಂದ ದುಬಾರಿ ಮದ್ಯವು ಸಾಮಾನ್ಯರಿಗೆ ಕೈಗೆಟುಕಲಿದೆ. ಸೊ ಇನ್ನೂ ನಿಂತಿಲ್ಲ ಮದ್ಯದ ಇನ್ಫಾರ್ಮೇಶನ್. ಬ್ರಾಂಡೆಡ್ ಮದ್ಯವನ್ನ ಖರೀದಿ ಮಾಡಬೇಕು ಅಂತ ಹೇಳಿ ಎಲ್ಲಾ ವರ್ಗದ ಜನರಿಗೂ ಕೂಡ ಒಂದು ಆಸೆ ಇರ್ತಾರೆ. ಈ ಬ್ರಾಂಡೆಡ್ ಮದ್ಯವನ್ನ ಖರೀದಿ ಮಾಡಬೇಕು ಅಂತ ಯಾರ್ಯಾರು ಅನ್ಕೊಂಡಿದ್ರು ಖರೀದಿ ಮಾಡಬಹುದು. ಸರ್ಕಾರದ ಹಸ್ತಕ್ಷೇಪಕ್ಕೆ ಬೀಳುತ್ತಾ ಬ್ರೇಕ್. ಮದ್ಯದ ದರ ನಿಗದಿಯಲ್ಲಿ ಸರ್ಕಾರದ ಪವರ್ ಕಟ್ಟು. ಇನ್ನು ಮುಂದೆ ದರ ಸ್ಲ್ಯಾಬ್ ಕಂಪನಿಗಳೇ ನಿರ್ಧರಿಸುತ್ತವೆ. ಇದು ಕಥೆ. ಪ್ರತಿ ಬಾಟಲ್ಗೆ ಎಷ್ಟು ಬೆಲೆ ಇರಬೇಕು ಅನ್ನೋದು ಕಂಪನಿಗಳ ಮರ್ಜಿ, ಅವರಿಷ್ಟ. ಇದು ಅಬಕಾರಿ ಇಲಾಖೆಯ ಮಹತ್ವದ ಹೆಜ್ಜೆ. ಸರ್ಕಾರ ಇನ್ನು ನಂದಲ್ಲಿಡ್ಲಿ ಅಂತ ಹೇಳಿ ಮಧ್ಯಕ್ಕೆ ಬರೋ ಹಾಗಿಲ್ಲ. ರಾಜ್ಯದ ಆದಾಯ ಹೆಚ್ಚಿಸೋದಕ್ಕೆ ಹೊಸ ಗೇಮ್ ಪ್ಲಾನ್ ಇದೆ. ಅಕ್ರಮ ಮದ್ಯದ ಮಾರಾಟ ತಡೆಯೋದಕ್ಕೆ ಇದು ಮಾಸ್ಟರ್ ಪ್ಲಾನು. ಸರ್ಕಾರದ ಹಸ್ತಕ್ಷೇಪಕ್ಕೆ ಬೀಳುತ್ತಾ ಬ್ರೇಕು. ಮದ್ಯದ ದರ ಪರಿಷ್ಕರಣೆ ಆಗಿರ್ಲಿ ಅಥವಾ ದರ ರಚನೆ ಆಗಿರ್ಲಿ, ಸರ್ಕಾರ ಮಧ್ಯಪ್ರವೇಶ ಮಾಡ್ತಾ ಇತ್ತು. ಒಂದು ಸಮಿತಿಯ ಅಭಿಪ್ರಾಯ ಮತ್ತು ತಜ್ಞರ ಎಕ್ಸ್ಪರ್ಟ್ಗಳ ಸಲಹೆಗಳನ್ನು ಕೇಳಕೊಂಡೆ ದರ ಪರಿಷ್ಕರಣೆ ಆಗ್ತಾ ಇತ್ತು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಒಂದು ಇಲಾಖೆಯ ದರ ಭಾರಿ ಪ್ರಮಾಣದಲ್ಲಿ ಪರಿಷ್ಕರಣೆ ಆಗಿದ್ರೆ ಅದು ಅಬಕಾರಿ ಇಲಾಖೆ ಮಾತ್ರ. ಅಬಕಾರಿ ಇಲಾಖೆ ಮಾತ್ರ. ಇನ್ನು ಮುಂದೆ ಸರ್ಕಾರದ ಹಸ್ತಕ್ಷೇಪ ಇರೋದಿಲ್ಲ. ಮದ್ಯದ ದರ ನಿಗದಿಯಲ್ಲಿ ಸರ್ಕಾರದ ಪವರ್ ಕಟ್ಟು. ಇನ್ನು ಮುಂದೆ ದರ ಸ್ಲ್ಯಾಬ್ ಕಂಪನಿಗಳೇ ನಿರ್ಧಾರ ಮಾಡ್ತವೆ. ಸರ್ಕಾರವನ್ನ ಹೈಕಮಾಂಡ್ ಆಗಿ ಇಟ್ಕೊಳ್ಳೋದಿಲ್ಲ ಅಂತ. ಪ್ರತಿ ಬಾಟಲ್ಗೆ ಎಷ್ಟು ಬೆಲೆ ಇರಬೇಕು ಅನ್ನೋದು ಕಂಪನಿಗಳ ಮರ್ಜಿ, ಅವ್ರು ಇಷ್ಟ. ಇದು ಅಬಕಾರಿ ಇಲಾಖೆಯ ಮಹತ್ವದ ಹೆಜ್ಜೆ. ಇದು ರಾಜ್ಯದ ಆದಾಯ ಹೆಚ್ಚಿಸೋದಕ್ಕೆ ಹೊಸ ಗೇಮ್ ಪ್ಲಾನ್. ಆಗ ಖರೀದಿ ಜಾಸ್ತಿ ಆಗುತ್ತೆ. ಮದ್ಯಪ್ರಿಯರ ಸಂಖ್ಯೆಯಲ್ಲಿ ಏರಿಕೆ ಆಗುತ್ತೆ. ಅಕ್ರಮ ಮದ್ಯದ ಪ್ರೊಡಕ್ಷನ್ ಅನ್ನು ಕೂಡ ಕಂಟ್ರೋಲ್ ಮಾಡಬಹುದು. ಸರ್ಕಾರದ ಹಸ್ತಕ್ಷೇಪ ಇನ್ನು ಇರೋದಿಲ್ಲ. ಸರ್ಕಾರ ಇದರಿಂದ ಇನ್ಫ್ಲೂಯೆನ್ಸ್ ಮಾಡೋದಕ್ಕೂ ಸಾಧ್ಯವಿಲ್ಲ. ಸರ್ಕಾರದ ಪ್ರಭಾವ ಬಳಸ್ಕೊಂಡು ಯಾವಾಗ ಬೇಕಾಗ ಮದ್ಯದ ದರ ಪರಿಷ್ಕರಣೆ ಮಾಡೋದಕ್ಕೆ ಆಗೋದಿಲ್ಲ. ಇದನ್ನ ಸ್ಲ್ಯಾಬ್ ಕಂಪನಿಗಳು ನಿರ್ಧಾರ ಮಾಡ್ತವೆ. ಯಾವ ಮದ್ಯಕ್ಕೆ ಎಷ್ಟು ಬೆಲೆ ಏರಿಕೆ ಮಾಡಬೇಕು, ಜೊತೆಗೆ ಯಾವ ಮದ್ಯವನ್ನ ಅದರ ರೇಟನ್ನು ಏರಿಸಬೇಕು, ಇವೆಲ್ಲವೂ ಕೂಡ ಇನ್ನು ಸ್ಲ್ಯಾಬ್ ಕಂಪನಿಗಳೇ ತೀರ್ಮಾನ ಮಾಡ್ತವೆ. ಒಟ್ಟಾರೆ ಬೆಲೆ ಏರಿಕೆ ಅಂತ
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.